ಬಟ್ ಹೆಲ್ತ್ ಅನ್ನೋದಕ್ಕಿಂತ ಈ ತರ ಒಂದು ಸಿಸ್ಟಮ್ ನಮ್ಮ ಸೊಸೈಟಿಯಲ್ಲಿ ಇರಬೇಕು ಅಂತ ಅನ್ಸುತ್ತಾ? ನಾಟ್ ರಿಯಲಿ. ಅಲ್ಲ, ನಾಟ್ ರಿಯಲಿ ಇಸ್ ನಾಟ್ ದಿ ರೈಟ್ ವರ್ಡ್ ಅಂತ ಅನ್ಸುತ್ತೆ ಚಿನ್ಮಯಿ ಅವರೇ. ಯಾಕಂದ್ರೆ ಕೆಲವು ಕಂಟೆಸ್ಟೆಂಟ್ಸ್ ಇನ್ನೂ ಇದ್ದಾರೆ, ಅವ್ರು ಎಂಜಾಯ್ ಮಾಡ್ತಾರೆ ಶೋನ. ಅಲ್ಲ, I'm not talking about, see, ಎಲ್ಲಾದ್ರೂ ಒಂದು ವರ್ಷದಲ್ಲೂ ಒಬ್ಬ ಬೆಸ್ಟ್ ಮನುಷ್ಯ ಬಂದೇ ಬರ್ತಾನೆ. ಈಗ ಎಕ್ಸಾಂಪಲ್ ಜೈಲಲ್ಲಿ ಬೆಸ್ಟ್ ಪ್ರಿಸನ್ ಇದೆ, ರೈಟ್? ಸೊ ಅದರಲ್ಲಿ ವಿ ಆರ್ ನಾಟ್ ಟೆಲಿಂಗ್ ಇಸ್ ಬೆಸ್ಟ್. ನಾನು ಹೇಳ್ತಿರೋ ಸಾರ್ವಜನಿಕವಾಗಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಆಗುವಂತದ್ದ ಫಾರ್ಮ್ಯಾಟ್ ಅಂತ ಕರಿತೀವಿ ನಾವು. ಸೊ ಈ ಫಾರ್ಮ್ಯಾಟ್ ಹೆಣ್ಣು ಮಕ್ಕಳಿಗೆ ಡಿಸೈನ್ ಮಾಡಿರುವಂತದ್ದ ಅಥವಾ ಯೂಸ್ಫುಲ್ ಇದೆಯಾ ಇನ್ ಜನರಲ್? ಈಗ ಬೇರೆ ಯಾವ್ದೋ ಕಂಟೆಸ್ಟೆಂಟ್ ನನ್ನ ಮಗಳನ್ನ ನಾನು ಕಳಿಸ್ಬೋದಾ ನಾನು ನಿಮ್ಮನ್ನ ಕೇಳಿದ್ರೆ ವಾಟ್ ಡು ಯು ಸೇ? ನಾನು ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ಗನ್ಸುತ್ತೆ ಶೋ ಕೂಡ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು. ಬಿಕಾಸ್ ಪ್ರಾಬ್ಲಿ ಒಂದ್ 10-15 ವರ್ಷ ಹಿಂದೆ ಹಳ್ಳಿ ಅಂದ್ರೆ ಹಿಂಗೆ, ಹಳ್ಳಿ ಅಂದ್ರೆ ನಾಟ್ ಡೆವಲಪ್ಡ್ ಹಂಗಿರ್ಬೋದು. ಬಟ್ ಇವಾಗಿನ ಹಳ್ಳಿಯಲ್ಲಿ ಹಂಗಿಲ್ಲ. ಹಳ್ಳಿ ಜನರು ನಮ್ಗಿಂತಾನು ಕ್ಲೀನ್ ಆಗಿರ್ತಾರೆ, ನಮ್ಗಿಂತಾನು ಒಳ್ಳೆ ಅವಾಗ ಬೆಳೆದಿದ್ದ ಗಿಡ ಮರದಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎತ್ಕೊಂಡು ಕಟ್ ಮಾಡಿ ಅವಾಗ ಅಡ್ಗೆ ಮಾಡ್ತಾರೆ. ಅವ್ರು ಇನ್ನೂ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಶೋ ಫಾರ್ಮ್ಯಾಟ್ ಅವರು ಹಳ್ಳಿ ಜೀವನ ಅಂದ್ರೆ ಹೆಂಗಿರುತ್ತೆ ಅಂತ ಜನರಿಗೆ ತೋರಿಸ್ಬೋದು. ಇವಾಗ ನಾವೆಲ್ಲರೂ ಸಿಟಿ 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 ಅಂತ ಬರ್ತೀವಿ, ಪೊಲ್ಯೂಷನ್ ಮಾಡ್ತೀವಿ, ಜಾಗನೇ ಇಲ್ಲ ಬೆಂಗಳೂರಲ್ಲಿ, ಅಷ್ಟು ಟ್ರಾಫಿಕ್ ಆಗೋದಿದೆ.